ಇದು ನನ್ನ ಲಾಂಗ್ ರೈಡಲ್ಲಿ ಸೆಕೆಂಡ್ನೇ ಸೋಲೋ ರೈಡು. ಏನು ಹೇಳಿ, ಬೈಕರ್ಸ್ ಎಲ್ಲ ಇದ್ದಾರೆ ನೋಡಿ ಇಲ್ಲಿ. ಕೇಮದಡ್ಡಿಯಿಂದ ಸ್ವಲ್ಪ ಮುಂದೆ ಬಂದೆ. ಮಳವಳ್ಳಿ ಇನ್ನೊಂದು 2-3 ಕಿಲೋಮೀಟರ್ ಇದೆ. ಏನು ಗ್ರೀನ್ ಲ್ಯಾಂಡ್ ಇದೆ ನೋಡಿ. ಎತ್ತು ನೋಡಿದ್ರು ಹಚ್ಚ ಹಸ್ರೇ. ಈ ಕಡೆ ಕೆರೆ ಇದೆ, ರೋಡ್ ಸೈಡಲ್ಲೇ ಇದೆ. ಹೆಂಗಿದೆ ನೋಡಿ, ಒಳ್ಳೆ ಸನ್ರೈಸ್ ಆಗ್ತಾಯಿತ್ತು. ಬಟ್ ಮೋಡ ಅಡ್ಡ ಬಂತು. ಸೊ ತಮಿಳ್ನಾಡು ಚೆಕ್ ಪೋಸ್ಟ್ ಎಂಟ್ರಿ ಆಗಿ ಇವಾಗ. ಸೊ ನೋಡಿ, ಚೆಕ್ ಪೋಸ್ಟ್ ಅಲ್ಲೇ ಇದೆ. ಸೊ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು, ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಸೊ ಈಗ ಹೊಡ್ತಾಯಿದ್ದೀವಿ. ವಾಹ್, ಅಲ್ಲಿ ನೋಡಿ ಜಿಂಕೆ ಪಾಸ್ ಆಯಿತು ಒಂದು. ಕ್ರೇಜ್ ಎಲ್ಲ ಈ ಮುಂದೆ ಏನು ಕಾಣಿಸ್ತೈತೆ ಗುರು ರೈಟ್ ಸೈಡು. ಸೊ ಅಲ್ಲೆಲ್ಲ ವ್ಯೂ ಇದೆ. ಓ ಏನು ಗುರು ಇದು ಹಿಂಗೈತೆ ನೋಡಿ, ಹೆಂಗಿದೆ ವ್ಯೂ. 20ನೇ ಹೇರ್ಪಿನ್ ಬೆಂಡು, ಕ್ರೇಜಿ ಹೇರ್ಪಿನ್ ಬೆಂಡ್ ಇದು. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ, ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ. ಸೊ ಈಗ ಮಾಡ್ತಿರೋ ವ್ಲಾಗ್ನ ದೀಪಾವಳಿ ಆದಮೇಲೆ ಹಾಕೋದು. ಬಟ್ ಎಲ್ರಿಗೂ ಮುಂಚಿತವಾಗಿ ಶುಭಾಶಯ ಹೇಳ್ಬಿಡ್ತೀನಿ. ದೀಪಾವಳಿಯಿಂದ 2 ದಿವಸ ಇದೆ. ಸೊ ಇವಾಗ 1 ಮಂತ್ ಬ್ಯಾಕ್ ಬಿಫೋರ್ ರೈಡ್ ಹೋಗಿದ್ವಿ. 1 ಮಂತ್ ಅಲ್ಲ, 1.5 ಮಂತ್ ಆಗಿದೆ ಆಗಲೇ. ಸೊ ಮತ್ತೊಂದು ರೈಡು ಇಲ್ಲ ಗುರು, ಲಾಸ್ಟ್ ಮೈಸೂರಿಗೆ ಹೋಗಿ ಬಂದ್ವಿ. ಇವಾಗ ಕೇರಳ ಹೋಗೋಣ ಅಂತ ಹೊರಟಿದ್ದೀವಿ, ಅತಿರಿಪಿಲ್ಲಿಗೆ. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ವಾಲ್ಪರಾಯಿ. ಸೊ ಇವಾಗ ಟೈಮ್ ಬಂದು 4:52 ಆಗಿದೆ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಆಗಿದೆ ನೈಟೇ ಹೊರಡೋಣ ಅಂತ. ಸೊ ದಿಮ್ ಘಾಟ್ ಇದೆಯಲ್ಲ ಸತ್ಯಮಂಗಳ, ಸೊ ಅಲ್ಲಿ ಬೆಳಗ್ಗೆ ಮಾರ್ನಿಂಗ್ 6 ಗಂಟೆ ಅಷ್ಟೊತ್ತು ರೀಚ್ ಆಗೋಣ ಅಂದ್ಕೊಂಡೆ. ಸೊ ನೈಟೆಲ್ಲ ಫುಲ್ ಮಳೆ. ಸೊ ರೈನ್ ಲೇಯರ್ ಹಾಕೊಂಡು ಹೋಗ್ಬೋದಾಗಿತ್ತು. ಸೊ ಬೇಡ, ನಿಧಾನಕ್ಕೆ ಹೊರಡೋಣ ಅಂದ್ಬಿಟ್ಟು ಇವಾಗ ಹೊರಡ್ತಾಯಿದ್ದೀನಿ. ಈಗ ನಾವು ಹೋಗೋ ರೂಟ್ ಬಂದು ಇಲ್ಲಿಂದ ಕುಣಿಗಲ್ ಹೋಗ್ತೀನಿ. ಕುಣಿಗಲಿಂದ ಹುಲಿಯೂರು ದುರ್ಗ ರೂಟ್ ತೊಗೊಂಡು ಡೈರೆಕ್ಟ್ ಮದ್ದೂರು ಹೋಗ್ತೀನಿ. ಅಲ್ಲಿಂದ ಸೀದಾ ಮಳವಳ್ಳಿ, ಚಾಮರಾಜನಗರ, ಕೊಳ್ಳೇಗಾಲ ಈ ರೂಟಲ್ಲಿ ಸತ್ಯಮಂಗಲವ್ರಿಗೆ ಹೋಗ್ತೀನಿ. ಸೊ ಹಾಗೆ ಬನ್ನಿ, ವ್ಲಾಗ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ರೈಡ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೈಡು. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಕೇರಳಗೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಈ ಇಯರಲ್ಲೇ ಜನವರಿಲಿ ಹೋಗಿದ್ದು, ಮತ್ತು ಮುನ್ನಾರ್ಗೆ ಹೋಗಿದ್ದದು. ಬಟ್ ಈ ಕಡೆ ಬಂದಿರಲಿಲ್ಲ, ಅತಿರಿಪಿಲ್ಲಿ ಕಡೆ. ಇವಾಗ ಅತಿರಿಪಿಲ್ಲಿ ಕಡೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಸೊ ಟೈಮ್ ಬಂದು 6:35 ಆಯಿತು. ಸೊ ಇನ್ನು ಮದ್ದೂರಿಗೆ ಹೋಗಿಲ್ಲ, ಬೈಪಾಸಲ್ಲಿದ್ದೀನಿ. ಮಳೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಕುಣಿಗಲ್ ರೋಡಲ್ಲಿ, ಹಾಸನ ಕುಣಿಗಲ್ ರೋಡಲ್ಲಿ. ಸೊ ಟ್ರೈನ್ ಹೋಗ್ತಾಯಿದೆ ನೋಡಿ, ಮೈಸೂರು ಟ್ರೈನು. ಇವಾಗ ನೋಡಿ ಬೆಳಗ್ಗೆನೇ ಕಬಡ್ಡಿ ಅದಕ್ಕೆ ಎತ್ತುಗಳಿಗೆ ಎತ್ತಿನ ಗಾಡಿ ಕಟ್ಕೊಂಡು ಬಂದಿದ್ದಾರೆ ನೋಡಿ. 4 ಗಾಡಿ ಇದ್ದಾವೆ, 4 ಅಲ್ಲ ಗುರು, 5 ಗಾಡಿ ಇದ್ದಾವೆ. ಏನು ಹೇಳಿ. ಸೊ ಇದು ಹಿಂಗೆ ಲೆಫ್ಟ್ ಹೋದರೆ ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಹೋಗುತ್ತೆ. ಸೊ ಹಿಂಗೂ ಹೋಗುತ್ತೆ, ಬಟ್ ಇದು ಬೈಪಾಸ್ ಒಳಗಡೆ ಹೋಗ್ತೀವಲ್ಲ ನಾವು. ಇವಾಗ ಸಿಟಿ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ವಿ. ಸೊ ಇಲ್ಲಿ ಮುಂದೆ ಒಂದು ಒಳ್ಳೆ ಬ್ರಿಡ್ಜ್ ಇದೆ, ಚೆನ್ನಾಗಿದೆ, ನೋಡ್ಸ್ತೀನಿ ಬನ್ನಿ. ಟ್ರೈನ್ ಬೇರೆ ಹೋಗ್ತಾಯಿದೆ ನೋಡಿ ರೈಟ್ ಸೈಡಲ್ಲಿ. ಏನಲ್ಲ ಕ್ರೇಜಿ, ನೀರು ಹೋಗ್ತಾಯಿದೆ, ಪರವಾಗಿಲ್ಲ. ಏನು ಹೇಳಿ, ಟ್ರೈನು ಒಳ್ಳೆ, ಟ್ರೈನೊಳಗಿರೋರಿಗೆ ಒಳ್ಳೆ ವ್ಯೂ ಕಾಣಿಸುತ್ತೆ. ಸನ್ರೈಸ್ ಆಗಿಲ್ಲ ಇನ್ನು, 6:40 ಆದ್ರೂ. ಸೊ ಬನ್ನಿ ಹೊರಡೋಣ. ಒಂದು ಟೀ ಬ್ರೇಕ್ ಹಾಕ್ಕೊಂಡಿದ್ದೆ, ಮತ್ತು ರೈನ್ ಲೇಯರೆಲ್ಲ ಹಾಕ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಬಿಚ್ಚಿಟ್ಟು ಸ್ವಲ್ಪ ಪ್ಯಾಂಟೆಲ್ಲ ನೆಂದೋಗ್ಬಿಟ್ಟಿತ್ತು. ಮುಂಚೆ ರೈನ್ ಲೇಯರ್ ಹಾಕಿರಲಿಲ್ಲ, ಹಾರ್ಕೊಳ್ಳಿ ಅಂದ್ಬಿಟ್ಟು ಹಂಗೆ ಇವಾಗ ಹೋಗ್ತಾಯಿದ್ದೀನಿ. ತಿಂಡಿಗೆ ಕೊಳ್ಳೇಗಾಲದ ಹತ್ರನೋ ಇಲ್ಲ ಚಾಮರಾಜನಗರ ಅಲ್ಲಿ ಎಲ್ಲರೂ ತಿನ್ಕೊಂಡೋಗೋಣ. ಸೊ ಅಲ್ಲಿವರೆಗೂ ಇನ್ನು ಬ್ರೇಕ್ ಬೇಡ, ಹೊಡಿತಾ ಇರೋದೆ. ಸೊ ವಡೆ ತಿನ್ನೋಣ ಅಂದ್ಕೊಂಡೆ ಮದ್ದೂರಲ್ಲಿ. ಬಟ್ ಏನಂದರೆ ಅಲ್ಲಿರಲಿಲ್ಲ ವಡೆ. ಇನ್ನು 111 ಕಿಲೋಮೀಟ್ರ್ ಇದೆ, ಕರ್ನಾಟಕ ತಮಿಳ್ನಾಡು ಚೆಕ್ ಪೋಸ್ಟು. ಸೊ ಏನು ಹೇಳಿ ಸ್ನೇಹಿತರೆ, ಈ ರೈಡು ಸೋಲೋ ರೈಡ್ ಮಾಡ್ತಾ ಇರೋದು. ಸೊ ಮನೇಲಿ ಹಾಸನಾಂಬಾಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಕೇರಳ ಹೋಗ್ತೀನಿ ಅಂತ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಅಪ್ಪ ಬೆಳಗ್ಗೆ 4 ಗಂಟೆ 3 ಗಂಟೆಗೆಲ್ಲ ಎದ್ದು
ಏನು ಹೇಳ್ರಿ, ಫೋನ್ ಮಾಡಿ ಹೇಳ್ತೀನಿ ಆಮೇಲೆ. ಹಾಸನ ಮಗೆಲ್ಲ ಹೋಗಿರೋದು ಕೇರಳಗೆ ಅಂತ. ಸೊ ಇನ್ನೂ ಒಂದು ಸ್ಟೋರಿ ಕೂಡ ಹಾಕಿಲ್ಲ ಇನ್ಸ್ಟಾದಲ್ಲಿ. ವಾಯ್ಸ್ ಅಂದ್ಕೊಂಡಿರ್ತಾರೆ ಇವನು ಎಲ್ಲಾಗರು ಹೋಗಿರಲ್ಲ, ಒಬ್ಬನೇ ಅಂದ್ಕೊಂಡಿರ್ತಾರೆ. ಸೊ ಇದು ನನ್ನ ಲಾಂಗ್ ರೈಡಲ್ಲಿ ಸೆಕೆಂಡ್ನೇ ಸೋಲೋ ರೈಡು. ಏನು ಹೇಳಿ, ಬೈಕರ್ಸ್ ಎಲ್ಲ ಇದ್ದಾರೆ ನೋಡಿ ಇಲ್ಲಿ. ಒಂದು ಪಾಯಿಂಟ್ ಎಗರೆ ಹೋಗ್ಬಿಟ್ಟಿದೆ ಗುರು, ಒಳ್ಳೆ ಜೋರಾಗಿ ಚಚ್ಕೊಂಬಂದೆ ಹೈವೇಲಿ. ಮಳೆಗೂ ಅದಕ್ಕೂ ಜಾಲಿ, ಏನು ಹೇಳ್ರಿ ಜಾಲಿ, ಈ ಥರನಾ ಜಾಲಿ. ನಮ್ಮ ಹತ್ರ ಬೇಡ ಗುರು, ಎಲ್ಲನ ಇಟ್ಕೋಗುರು. ಸೊ ಇದು ಸೀದಾ ಒಂದೇ ರೂಟು. ಮೊದಲು ಕೆ ಎಮ್ ದೊಡ್ಡಿ ಸಿಗುತ್ತೆ ನಮ್ಮ ಅಂಬರೀಷ್ ಅಣ್ಣನವರು, ಆಮೇಲೆ ಮಳವಳ್ಳಿ. ಹಾಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಇದೇ ರೂಟಲ್ಲಿ ಹೋಗಿದ್ವಿ ನೈಟ್ ಟೈಮಲ್ಲಿ. ಸೊ ಅದು ವೀಡಿಯೋ ಇದೆ ನೋಡಿ. ಅವಾಗ ಅಷ್ಟು ವ್ಲಾಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಸೊ ನೈಟ್ ಟೈಮಲ್ಲಿ ಪೊಲೀಸ್ ಅವ್ರು ಸಿಕ್ಕಿ, ಏನು ಹುಡುಗರ ನೀವೆಲ್ಲ ಅಯ್ಯೋ ಹುಡುಗರನ್ನ ಹಾಕೋ ಬರೋದು ಬಿಟ್ಟು ಒಬ್ಬೊಬ್ಬರೇ ಇಲ್ಲ ಇಬ್ಬಿಬ್ಬರೇ ಹುಡುಗರನ್ನ ಹಾಕೋ ಹಿಂದೆ ಕುಡ್ಸ್ಕೊಂಬಂದಿದ್ದೀರಾ, ಏನು ಹೇಳ್ರಿ ಅಂತ ಒಳ್ಳೆ ಕ್ವಾಟ್ಲೆ ಇದೆ ಆ ವೀಡಿಯೋ ನೋಡಿ. ಸ್ಟಾರ್ಟಿಂಗ್ ವೀಡಿಯೋನೇ ಅನಿಸುತ್ತೆ ಮಲೆಮಹದೇಶ್ವರ ಅದು. ಸ್ನೇಹಿತರೆ, ಇಲ್ಲಿ ಮಳವಳ್ಳಿಯಿಂದ ಸ್ವಲ್ಪ ಇನ್ನೂ ಮಳವಳ್ಳಿ ಬಂದಿಲ್ಲ. ಕೆ ಎಮ್ ದೊಡ್ಡಿಯಿಂದ ಸ್ವಲ್ಪ ಮುಂದೆ ಬಂದೆ. ಮಳವಳ್ಳಿ ಇನ್ನೊಂದು 2-3 ಕಿಲೋಮೀಟ್ರ್ ಇದೆ. ಏನು ಗ್ರೀನ್ ಲ್ಯಾಂಡ್ ಇದೆ ನೋಡಿ, ಎತ್ತು ನೋಡಿದ್ರು ಹಚ್ಚ ಹಸ್ರೇ. ಈ ಕಡೆ ಕೆರೆ ಇದೆ, ರೋಡ್ ಸೈಡಲ್ಲೇ ಇದೆ. ಹೆಂಗಿದೆ ನೋಡಿ, ಒಳ್ಳೆ ಸನ್ರೈಸ್ ಆಗ್ತಾಯಿತ್ತು. ಬಟ್ ಮೋಡ ಅಡ್ಡ ಬಂತು ನೋಡಿ, ಹೆಂಗಿದೆ ಗ್ರೀನರಿ, ಕ್ರೇಜಿ ಅಲ್ಲ. ಫುಲ್ಲು ಎಲ್ಲ ಭತ್ತನೇ ಹಾಕ್ಬಿಟ್ಟಿದ್ದಾರೆ. ಯಾವುದೋ ಒಳ್ಳೆ ಸ್ಟೇಡಿಯಂ ಇದ್ದಂಗೆ ಇದೆ ಗುರು, ಏನು ಹೇಳಿ, ಕ್ರೇಜಿ ಅಲ್ಲ. ಸೊ ಬ್ಯೂಟಿಫುಲ್. ಸೊ ಬನ್ನಿ ಹೊರಡೋಣ, ಒಂದು ವೀಡಿಯೋ ಹಾಕೋಣ ಅಂತ ನಿನ್ಸಿದೆ. ಏನಿದೆ ಅಲ್ಲ, ಸನ್ರೈಸು, ಫಾಗು, ಗುಟ್ಟ, ಮುಂದೆ ಒಂದು ಬ್ರಿಡ್ಜ್ ಕ್ರಾಸಿಂಗ್ ಕೂಡ ಇದೆ. ಸೊ ಏನು ಹೇಳಿದೆ ಹೇಳಿ, ಕ್ರೇಜಿ ಅಲ್ಲ. ಸೊ ಅಲ್ಲೆಲ್ಲ ಕಾಣಿಸ್ತಾ ಇರೋದಲ್ಲ ಗುಡ್ಡಗಳೇ, ಏನು ಕಾಣಿಸ್ತಾ ಇದೆ ನೋಡಿ, ಕ್ರೇಜಿ ವ್ಯೂ ಅಲ್ವಾ ಸ್ನೇಹಿತರೆ. ಬ್ಯೂಟಿ ಬ್ಯೂಟಿ. ಏನು ಹೇಳಿ, ಹಿಂದೆಗಡೆ ನೋಡಿ ಹೆಂಗಿದೆ, ಈ ಕಡೆ ನೋಡಿ ಹೆಂಗಿದೆ, ಗಾಡಿ ಹಿಂಗಿದೆ. ಹೋಗ್ತಾ ಒಳ್ಳೆ ವ್ಯೂ ಓಪನ್ ಆಗ್ತೈತೆ. ಏನು ಹೇಳಿ, ರೈಟ್ ಸೈಡ್ ಒಳ್ಳೆ ಒಂದು ಡ್ಯಾಮ್ ಇದೆ. ಇಲ್ಲಿ ಮುಂದೆ ಬ್ರಿಡ್ಜ್ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಸಿಗುತ್ತೆ ನೋಡಿ, ದೊಡ್ಡದು ಬ್ರಿಡ್ಜ್ ಮಾತ್ರ ಇದು. ಏನು ಹೇಳಿ ಸ್ನೇಹಿತರೆ, ನೀರು ಕಮ್ಮಿ ಆಗಿಬಿಟ್ಟಿದೆ ಫುಲ್ಲು. ಲಾಸ್ಟ್ ಟೈಮ್ ಬಂದಾಗ ಸರಿಯಾಗಿ ಹೋಗ್ತಾಯಿತ್ತು. ಸೊ ಡ್ಯಾಮಲ್ಲಿ ಕಮ್ಮಿ ಆಗಿದೆ ನೋಡಿ ನೀರು. ಒಂದು 3-4, ಒಂದು 5-6, 7-8 ಏನೋ ಬರ್ತಾ ಇದೆ ಅಷ್ಟೇ. ಏನು ಹೇಳಿ ಸ್ನೇಹಿತರೆ, ಕ್ರೇಜಿ ಅಲ್ಲ ನೋಡಿ ಹೆಂಗಿದೆ ವ್ಯೂ. ಒಂದು ಫೋಟೋ ಹಾಕ್ಸ್ಕೊಳೋಣ ಇವ್ರು ಯಾರ ಹತ್ರ ಆದರೂ. ಹಾಕ್ಸ್ಕೊಳ್ಳೋದಾ ಹೆಂಗೆ, ಹಾಕ್ಸ್ಕೊಳ್ಳೋ ನೀರಿ ಒಂದು. ಮಳೆಗಾಲ 6 ಕಿಲೋಮೀಟ್ರ್ ಹಿಂಗೆ ಹೋದರೆ ಚಾಮರಾಜನಗರ ಈ ಕಡೆ, ಕೊಯಂಬತ್ತೂರು 235. ಮಳೆ ಬೇರೆ ಮತ್ತೆ ಸ್ಟಾರ್ಟ್ ಆಯ್ತು ಮಾರ್ರೆ. ಬೌಂಡರಿ ಲಾಸ್ಟ್ ಟೈಮ್ ಹಿಂಗೆ ಹೋಗಿದ್ದೆ, ಹಿಂಗೆ ಹೋಗೋಣ ಅಂತ. ಇದು ಮಹೇಶ್ವರ ಬೆಟ್ಟಕ್ಕೆ ಹೋಗುತ್ತಂತೆ ಸಾವು. ಕೊಯಂಬತ್ತೂರು ಸ್ಟ್ರೈಟ್ ಹೋಗಿದ್ದು, ಸ್ಟ್ರೈಟ್ ಅಲ್ವಾ ಮಾರ್ರೆ. ಎಲ್ಲರೂ ಏನು ಮಾರ್ರೆ, ಮಳೆ ಬೆಳಗಳಾಗಿನೋ ಈ ಥರ ಆಗ್ಬಿಟ್ರೆ ಹಂಗೆ ಹೇಳ್ರಿ. ಬಿಸಿಲು ಇದೆ, ಮಳೆನೂ ಬರ್ತಾ ಇದೆ. ಮಾನ್ಸೂನ್ ರೈಡ್ ಅಷ್ಟೆಲ್ಲ ಮಾಡಿದ್ದೀನಿ, ಮಳೆ ಅಂತ ನಮ್ಮನ್ನು ಬಿಡ್ತಾನೆ ಇಲ್ಲ. ಪ್ಯಾಂಟೆಲ್ಲ ಒಣಗಿತ್ತು, ಇವಾಗ ಮತ್ತೆ ಏನು ಹೇಳಿ
ಮುಂದೆ ಎಲ್ಲಾದ್ರೂ ನಿಲ್ಲಿಸಿ ಹಾಕೊಬಿಡೋಣ ಗೇರು, ಇಲ್ಲ ಅಂದರೆ ಮತ್ತೆ ನೆನೀತೀನಿ ಪಕ್ಕ ಫಿಕ್ಸು. ನೋಡಿ ಹೆಂಗಿದೆ ವ್ಯೂ. ಸ್ನೇಹಿತರೆ, ಇವಾಗ ಕರೆಕ್ಟಾಗಿ ಚಾಮರಾಜನಗರ ಹುಲಿ ಸಂರಕ್ಷಿತ ಪ್ರದೇಶ ಎಂಟ್ರಿ ಆಗಬೇಕು. ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ನೋಡಿ ಬೋರ್ಡ್ ಹಿಂದೆಗಡೆ ಇದೆ. ಸೊ ಇವಾಗ BRSಲ್ಲಿ ಟ್ರಾವೆಲ್ ಮಾಡಿಕೊಂಡು ನೆಕ್ಸ್ಟು ದಿಮ್ ಘಾಟ್ ಸಿಗುತ್ತೆ, ಕರ್ನಾಟಕ ಚೆಕ್ ಪೋಸ್ಟ್ ಸಿಗುತ್ತೆ, ಅಲ್ಲಿ ಪಾಸಾಗಿ ತಮಿಳ್ನಾಡಿಗೆ ಎಂಟ್ರಿ ಆಗಬೇಕು. ಸೊ ಬನ್ನಿ ಹೊರಡೋಣ. ಟೈಮ್ ಆಗಲೇ 9 ಗಂಟೆ ಆಗ್ಬಿಟ್ಟೈತೆ. ಇಷ್ಟೊತ್ತಾಗಲೇ ಅಲ್ಲಿ ಇರಬೇಕಾಗಿತ್ತು, ಇನ್ನೂ ಇಲ್ಲೇ ಇದ್ದೀವಿ. ಸೊ ಬನ್ನಿ ಹೊರಡೋಣ. ಸ್ನೇಹಿತರೆ, ಯಾವನ ಪ್ರಾಣಿಗಳು ಸೈಟ್ ಆಗ್ತಾವಂತ ನೋಡ್ಬೇಕು ಇವಾಗ BRSಲ್ಲಿ. ಸೊ ಇಲ್ಲಿ ಸೈಟ್ ಆಗಲಿಲ್ಲ ಅಂದರೂ ದಿಮ್ ಘಾಟಲ್ಲಾದರೆ ನೋಡೋಕ್ಕೆ ಸಿಗಬೇಕು. ನೋಡಿ ಹೆಂಗೆ ಬರ್ತಾ ಇದೆ ವೆಹಿಕಲ್ಗಳು. BRSಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಈ ರೂಟಲ್ಲಿ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಆ ಕಡೆ ಎಲ್ಲ ಹೋಗಿದ್ವಿ. ಸೊ ಅದು ನಾನು ನಮ್ಮ ಫ್ರೆಂಡ್ ಮುನ್ನಾರ್ಗೆ ಹೋಗುವಾಗ ಈ ರೂಟಲ್ಲಿ ಬಂದೇ ಇರಲಿಲ್ಲ. ಸೊ ನಮ್ಮ ಡೆಸ್ಟಿನೇಷನ್ ಇನ್ನೂ ತಿರುಪಿಲ್ಲಿ ಬಂದು 289 ಕಿಲೋಮೀಟ್ರ್ ಇದೆ. ಏನು ಹೇಳಿ 3 ಗಂಟೆ ಮೇಲೆ ಆಗುತ್ತಂತೆ ಹೋಗೋದು. ನೋಡಿ ಕೋತಿಗಳು ಏಕ್ಲುವೆ ಕೂತಿದ್ದಾವೆ ಕೋತಿಗಳು. ನೋಡೋಣ ಯಾವನ ಆನೆಗೇನೆ ಸೈಟ್ ಆದರೆ, ಹುಲಿಗಿಲಿ ಸೈಟ್ ಆದರೆ ಮಸ್ತ್ ಇರುತ್ತೆ ಸ್ನೇಹಿತರೆ. ಸೊ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವನ ಸೈಟ್ ಆಗ್ತಾವ ಏನು ಅಂತ. ನೋಡೋಣ ಮುಂದೆ ಹೋಗ್ತಾ ಬಿಸಿಲು ನೋಡಿ ಇವಾಗ ಬಂದಿದೆ. ಆವಾಗಲಿಂದ ಹೆವಿ ಮಳೆ ಅನ್ಕೋಬಿಡಿ, ಪ್ಯಾಂಟೆಲ್ಲ ನೆಂದ್ಬಿಟ್ಟಿದೆ. ಸ್ವಲ್ಪ ಆರ್ಕೊಳ್ಳಿ ಅಂತ ರೈನ್ ಗೇರೆಲ್ಲ ಬಿಚ್ಚಿಟ್ಟು ರೈಡ್ ಮಾಡ್ತಾಯಿದ್ದೀನಿ. ಸೇಮ್ ಬಂಡೀಪುರ ಫೀಲ್ ಆಗ್ತಾಯಿತ್ತು ಇದು ರೂಟಲ್ಲೂ ಹೋಗೋದು. ಕೊನೆಯದು ನನ್ನ ಯೂಟ್ಯೂಬ್ ಚಾನಲಲ್ಲಿ ದೊಡ್ಡಣ್ಣ ಶೆಟ್ಟಿ ಅದೊಂದು ವೀಡಿಯೋ ಹಾಕಿದ್ದೆ. ನೋಡಿದ್ರು ಎಲ್ಲ ಕಲ್ಲು ಹೊಡೆದಾಕಿದ್ದಾರೆ. ನಾನೆಲ್ಲ ಆನೆ ಲದ್ದಿಕ್ಕೆ ಹೋಗಿದೆ ಅಂದ್ಕೊಂಡೆ. ಸೊ ದೊಡ್ಡಣ್ಣ ಶೆಟ್ಟಿದು ಒಂದು ವ್ಲಾಗ್ ಹಾಕಿದ್ದೆ, ವ್ಲಾಗ್ ವೀಡಿಯೋ ಹಾಕಿದ್ದೆ. ಬಟ್ ಅದು ಏನಾಯಿತು ಅಂದರೆ ಮ್ಯೂಸಿಕ್ ಆ್ಯಡ್ ಮಾಡಿ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ಕಾಪಿ ರೈಟ್ ಸ್ಟ್ರೈಕ್ ಬಂದಿದೆ ಅದಕ್ಕೆ. ಹಾಗೆ ವಿಡಿಯೋ ರಿಲೀಸ್ ಕೂಡ ಆಯಿತು. ಆದ್ದರಿಂದ ನಾನು ಮುಂದೆ ಬರೋವಂಥ ವೀಡಿಯೋಗಳಿಗೆ ಸಾಂಗ್ಸ್ನ ಅವಾಯ್ಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಕಾಪಿ ರೈಟ್ ತೊಗೊಂಡ್ರೆ ನಾನು ಇಷ್ಟು ದಿನದಿಂದ ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅಕೌಂಟ್ ಹೋಗ್ಬಿಟ್ರೆ ಮತ್ತೆ ನಾನು ಮಾಡಿದ್ದು ವೇಸ್ಟ್ ಆಗುತ್ತೆ ಇಷ್ಟು ದಿನದಿಂದ. ಸೊ ಸ್ನೇಹಿತರೆ, ಅದಕ್ಕೋಸ್ಕರ ಸಾಂಗ್ಗಳನ್ನ ಆ್ಯಡ್ ಮಾಡಲ್ಲ ಜಾಸ್ತಿ. ಸೊ ಬೈ ಮಾಡಿ ಆ್ಯಡ್ ಮಾಡಿದ್ರೆ ಸೊ ಕಾಪಿ ರೈಟ್ ಏನು ಬರೋಲ್ಲ. ಬಟ್ ಬೈ ಮಾಡೋದಕ್ಕೆ ತುಂಬ ಅಮೌಂಟ್ ಖರ್ಚಾಗುತ್ತೆ ಅದಕ್ಕೋಸ್ಕರ ಹಾಗೆ ಮಾಡ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ ಮುಂದೆ ಒಳ್ಳೆ ವ್ಯೂ ಓಪನ್ ಆಗುತ್ತೆ ಲೆಫ್ಟ್ ಸೈಡ್ಗೆ. ನೋಡಿ ಹೆಂಗಿದೆ. ನೋಡಿ ಸ್ನೇಹಿತರೆ ಹೆಂಗಿದೆ ವ್ಯೂ, ಹಿಂಗಿದೆ. ಇಲ್ಲಿಂದ ಇವಾಗ ತಮಿಳ್ನಾಡು ಸ್ಟಾರ್ಟು. ಕೊಯಂಬತ್ತೂರಿನ 113 ಕಿಲೋಮೀಟ್ರ್ ಇದೆ.
ಸ್ನೇಹಿತರೆ. ಸೊ ತಮಿಳ್ನಾಡು ಚೆಕ್ ಪೋಸ್ಟ್ ಎಂಟ್ರಿ ಆಗಿ ಇವಾಗ. ಸೊ ನೋಡಿ ಚೆಕ್ ಪೋಸ್ಟ್ ಅಲ್ಲೇ ಇದೆ. ಸೊ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು, ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಸೊ ಇವಾಗ ಹೊಡ್ತಾಯಿದ್ದೀವಿ. ಅನಿಮಲ್ಸ್ ಯಾವ್ದಾದ್ರು ಸೈಟ್ ಆಗುತ್ತೋ ನೋಡಬೇಕು, ಡೌಟೇ ಅನಿಸುತ್ತೆ. ಆಗಲೇ ಟೈಮ್ 9:00 ಆಗ್ತಾ ಬಂತಲ್ಲ. ಈ ಟೈಮಲ್ಲೆಲ್ಲ ಹೊರಗಡೆ ಬರೋಲ್ಲ ಅವು, ಮಾರ್ನಿಂಗು ಈವ್ನಿಂಗು ನೋಡೋದಕ್ಕೆ ಸಿಗ್ತವೆ. ಪೆಟ್ರೋಲಿನ 3 ಪಾಯಿಂಟ್ ಇದೆ. ನೋಡಿಕೊಂಡು ಪೆಟ್ರೋಲ್ ಹಾಕ್ಕೊಂಡು ಹೋಗಬೇಕು ಸ್ನೇಹಿತರೆ. ವಾಹ್, ಅಲ್ಲಿ ನೋಡಿ ಜಿಂಕೆ ಪಾಸ್ ಆಯಿತು, ಒಂದು ಕ್ರೇಜ್ ಎಲ್ಲ. ಒಂದೇ ಒಂದು ಜಿಂಕೆ ಪಾಸ್ ಆಯ್ತು ಈ ಕಡೆ. ನೋಡೋಣ, ಸೈಟ್ ಆಗ್ತವೆ. ಇಲ್ಲೆಲ್ಲ ಹೋಗ್ತಿದ್ರು ನೋಡಿ, ಅಲ್ಲಿದೆ. ಇಲ್ಲೆಲ್ಲ ನಿಲ್ಸೋದಕ್ಕಾಗಲ್ಲ, ನಿಲ್ಸಿದ್ರೆ ಗುಮ್ತಾರೆ, ಫೈನ್ ಹಾಕ್ತಾರೆ ಬಂದು. ಮತ್ತು ನಮಗೂ ತೊಂದರೆ ಆಗುತ್ತೆ. ಸೊ ಅದರಿಂದ ನಿಲ್ಸೋಂಗಿಲ್ಲ ಪ್ರಾಣಿಗಳು ಯಾವುದೇ ಕಂಡ್ರು. ಫಸ್ಟ್ ಸೈಟ್ ಆಗಿದೆ ಜಿಂಕೆ. ನಾವು ಬಂಡೀಪುರದಲ್ಲಿ ಹೋದರೂ ಫಸ್ಟ್ ಸೈಟ್ ಆಗೋದು ಜಿಂಕೆನೇ, ಏನು ಹೇಳಿ. ಹುಲಿನೋ ಚಿರತೆನೋ ಇಲ್ಲಾದರೆ ಆನೆನೋ ಸೈಟ್ ಆದರೆ ಒಂಥರ ಖುಷಿಗರು ನೋಡೋಕ್ಕೆ. ಏನು ವ್ಯೂ ಕಾಣಿಸ್ತಿದೆಲ್ಲ. ಇದೊಂದು ವ್ಯೂ ನೋಡ್ಕೊಂಡು ಹೋಗೋಣ. ಚೆನ್ನಾಗಿದೆ ಅಲ್ಲ. ದಿಂಬಮ್ ಘಾಟಲ್ಲಿ 27 ಹೇರ್ ಪಿನ್ಗಳಿದ್ದಾವೆ. ಸೊ ಈಗಾಗಲೇ ಒಂದನ್ನು ಇಳಿಸಿದ್ದೀನಿ ಕೆಳಗಡೆ, ಬಟ್ ವೀಡಿಯೋ ಮಾಡಿಲ್ಲ. ಬನಾರಿ ಇನ್ನು 11 ಕಿಲೋಮೀಟ್ರ್ ಇದೆ. ಸೊ ಬನಾರಿಗೆ ಹೋದರೆ ನಾವು ಈ ಘಾಟ್ನ ಕಂಪ್ಲೀಟಾಗಿ ಇಳಿಸಿದ್ವಿ ಅಂತಾನೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಫುಲ್ಲು ಫಾಗ್ ಆಗಿಬಿಡ್ತಲ್ಲ ಗುರು. ಲಾರಿ ಡ್ರೈವರ್ಗಂತೂ ಈ ಘಾಟಲ್ಲಿ ಹೆವಿ ರಿಸ್ಕ್ ಅಂತೆ ಓಡಿಸೋದು. ಏಕೆಂದರೆ ಲೋಡ್ಗಳು ಗಾಡಿ ನಿಲ್ಲಲ್ಲ. ಏನು ಹೇಳಿ ಅವ್ರ ಹಿಂಸೆಗಳು. ಹತ್ಸೋದು ಕಷ್ಟ, ಇಳಿಸೋದು ಕಷ್ಟ ಈ ಘಾಟಲ್ಲಿ. ಆ ಥರ ಇದೆ ಘಾಟು. ಸ್ನೇಹಿತರೆ, ಇದು 25ನೇ ಹೇರ್ ಪಿನ್ ಬೆಂಡ್ ಇದು. ಕರ್ನಾಟಕ ಗಾಡಿ. ಓ, ಹಾಂ ಸ್ನೇಹಿತರೆ, 24ನೇದು. ಕೆಳಗಡೆ ಹೋಗ್ತಾ ಹೋಗ್ತಾ ವ್ಯೂ ಕಾಣಿಸೋದೇ ಇಲ್ಲ. ಮೇಲಿನ ವ್ಯೂ ಇತ್ತು. ಬನಾರಿ ಇನ್ನು 10 ಕಿಲೋಮೀಟ್ರ್ ಇದೆ. ಈ ಕಡೆ ಫುಲ್ಲು ಮಿಸ್ಟ್ ಆಗಿಬಿಟ್ಟೈತಲ್ಲ ಗುರು. ಸೊ ಇದು 23ನೇ ಹೇರ್ ಪಿನ್ ಬೆಂಡು. ನಂತರ ಇದು 22ನೇ ಹೇರ್ ಪಿನ್ ಬ್ಯಾಂಡ್. ಸೊ ಇನ್ನೂ ನಮ್ದು 22 ಸಿಗ್ತವೆ. ಸೊ ಇವಾಗಲೇ 5 ಹೇರ್ ಪಿನ್ ಬೆಂಡ್ ಆಗಿದೆ. ಆಗಿದೆ 21 ಇದು. ಸೊ ನಾವು ಇಳಿಸ್ತಾ ಇರೋದ್ರಿಂದ ಇದು 21ನೇದು. ಹಚ್ಚಿದ್ರೆ ಕೆಳಗಡೆಯಿಂದ ಕೌಂಟ್ ಆಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಅಂದ್ಕೊಬಿಡಿ. ಎಲ್ಲ ಫುಲ್ಲು ಬಂದಾಗ ಸಟರ್ಡೆ ಬಂದಿದ್ದು.
ಫುಲ್ಲು ಜಾಮ್ ಆಗಿತ್ತು ಈವ್ನಿಂಗು. ನೋಡಿ ಮುಂದೆ ಏನು ಕಾಣಿಸ್ತೈತೆ ಗುರು ರೈಟ್ ಸೈಡು. ಸೊ ಅಲ್ಲೆಲ್ಲ ವ್ಯೂ ಇದೆ. ಓ ಏನು ಗುರು ಇದು ಹಿಂಗೈತೆ ನೋಡಿ ಹೆಂಗಿದೆ ವ್ಯೂವು. 20ನೇ ಹೇರ್ಪಿನ್ ಬೆಂಡು, ಕ್ರೇಜಿ ಹೇರ್ಪಿನ್ ಬೆಂಡ್ ಇದು. ನಮ್ಮ ಕರ್ನಾಟಕ ಗಾಡಿ ಎಲ್ಲ ಹೋಗ್ತೈತೆ. ಇದು ಕರ್ನಾಟಕ ಗಾಡಿ, ಅದು ಕರ್ನಾಟಕ ಗಾಡಿ, ಕರ್ನಾಟಕ ಗಾಡಿನೇ ಹೋಗ್ತಾವೆ. ಏನು ಹೇಳ್ರಿ. ಮೈಸೂರು ಈರೋಡ್ ಅಂತ ಬಸ್ಸಿದು, ಬನಾರಿ ಸತ್ತಿ ಈರೋಡ್. ನಮ್ಮ ಮೈಸೂರು ಬಸ್ಸಿದು, ಮೈಸೂರು ವಿಭಾಗ ಘಟಕ 1. ಇದನ್ನು ಅವಾಗಲೇ ಹಿಂದೆ ಇಟ್ಟಿದ್ದೆ, ಬಟ್ ಅಲ್ಲಿ ಫೋಟೋ ಗಿಟ ತಕ್ಕೊಳ್ಳೋಣ ಅಂತ ಹೋದಾಗ ನಮ್ಮನ್ನ ಹಿಂದೆ ಇಟ್ಟಿದ್ರು ಇವರು. ಏನು ಸುಮಾರಾಗೈತೆ ಘಾಟು. ನಾನು ಇಲ್ಲಿ ಹೆಲ್ಮೆಟ್ ಹಾಕಿರೋದಕ್ಕೆ ಗಾಳಿ ಆಡ್ತಿಲ್ಲ. ಈ ಹೆಲ್ಮೆಟ್ಟು ಗ್ಲಾಸ್ ಓಪನ್ ಮಾಡಿದ್ರೆ ವೈಫರು ನಿಮಗೆ ಮಾತಾಡೋದು ಫುಲ್ ಗಾಳಿ ಸೌಂಡ್ ಕೇಳಿಸುತ್ತೆ. ನೋಡಿ ರೈಟ್ ಸೈಡ್ ಒಳ್ಳೆ ಓಪನ್ ಆಯಿತು. ಸ್ನೇಹಿತರೆ ಇದು 17ನೇದು. ನೋಡಿ ಮುಂದೆ ಒಳ್ಳೆ ವ್ಯೂ ಕಾಣಿಸ್ತೈತೆ. ಸ್ನೇಹಿತರೆ ಇದು 16ನೇದು. ವಾಹ್ ಏನು ಬಂದೆ ಗುರು ನೀನು. ಸ್ನೇಹಿತರೆ ಇದು 15ನೇದು. ಅಯ್ಯೋ ನಾನೇನು ಮಿಸ್ ಮಾಡಿದ್ನಾ ಅಂತ. ಅವ್ರು ಹಿಂಗೆ ಬಂದಾಗ ನಾನು ಹಂಗೆ ಹೋಗ್ಬೇಕಾಗಿತ್ತು ಅನಿಸುತ್ತೆ. ಅವನು ಅದಕ್ಕೆ ಮುಖ ನೋಡ್ಕೊಂಡು ಹೋಗ್ತಾವನೆ. ಅವಾಯ್ಡ್ ಪ್ಲಾಸ್ಟಿಕ್. 14ನೇ ಹೇರ್ ಪಿನ್ ಬೆಂಡು. ಹದಿಮೂರನೇ ಹೇರ್ ಪಿನ್ ಬೆಂಡ್. ನಂತರ 12ನೇ ಹೇರ್ ಪಿನ್ ಬೆಂಡ್. ಸೊ ಈ ಘಾಟಂತೂ ಎಲ್ಲ ಗಾಡಿಗಳಿಗಾಗಲಿ ಕಾರ್ಗಳಿಗಾಗಲಿ ತಲೆ ಸುತ್ತಿಸ್ಬಿಡುತ್ತೆ. ಲಾಸ್ಟ್ ಟೈಮ್ ಅಂದಾಗ ಹಂಗೆ ಗುರು ಬನಾರಿಲಿ ಹೋಗಿ ಕಾಫಿ ಕುಡಿಯೋಕೆ ನಿಲ್ಸಿದ್ವಿ. ತಲೆ ಎಲ್ಲ ಗಿರ್ರ ಅಂತ ಐತೆ. 11ನೇ ಹೇರ್ ಪಿನ್ ಬೆಂಡ್ ಸ್ನೇಹಿತರೆ ಇದು. ಹೆವಿ ಕರ್ವ್ ಇದೆ ಮಾತ್ರ. ಟೈಮ್ ಬಂದು 9:55 ಆಗ್ತಾ ಬಂತು. ಅಲ್ಲಿ ಯಾವುದೋ ಮುಂದೆ ಒಂದು ಕೆರೆ ಇದೆ, ಒಳ್ಳೆ ಸಕ್ಕದಾಗಿ ಕಾಣಿಸ್ತಾ ಇದೆ ಗುರು. ನೋಡಿ ಹೆಂಗಿದೆ ಲೆಫ್ಟ್ ಸೈಡ್ ವ್ಯೂ. 10ನೇ ಹೇರ್ ಪಿನ್ ಬೆಂಡ್. ಕ್ರೇಜ್ ಅಲ್ಲ. ಇದರಿಂದ ಕೆಳಗಡೆ ಹರಿಸಿದ್ರೆ ಕೆಳಗಡೆ ಒಂದು ರೋಡ್ ಐತೆ, ಅಲ್ಲಿ ಹೋಗ್ಬೋದು ಬೇಗ. ಸೊ 8ನೇ ಹೇರ್ ಪಿನ್ ಬೆಂಡು. ನಾವು ಈ ಘಾಟ್ ಇಳಿಸಿದ್ಮೇಲೆ ಮತ್ತೆ ಇನ್ಯಾವುದೂ ಘಾಟ್ ಸಿಗೋಲ್ಲ ನಮಗೆ ಹೋಗೋದಕ್ಕೆ. ನೋಡಿ ಅಲ್ಲಿ ಯಾವುದೋ ಫಾಲ್ಸ್ ಹೋಗಂಗಿದೆ. ನೀರು ಬರ್ತಾ ಇಲ್ಲ ಇವಾಗ. ನೀರು ಬಂದಿದ್ರೆ ಒಳ್ಳೆ ವ್ಯೂ ಕಾಣಿಸೋದು ಮಾತ್ರ ಫಾಲ್ಸ್ದು. ಬಂಡೆ ಮೇಲೆ ನೀರು ಹರಿದಿರೋದು ಹಂಗೆ ಕಾಣಿಸ್ತಾ ಇದೆ ಇಲ್ಲಿಗೆ.
7ನೇ ಹೇರ್ ಪಿನ್ ಬೆಂಡ್. ವೆಹಿಕಲ್ಗಳೇ ಕಡಿಮೆ ಆಯ್ತಾ ಅಂತ ಇಲ್ಲಿ ಬಂದಮೇಲೆ ನೋಡಿ, ಅಲ್ಲಿ ಕಾಣಿಸ್ತದಲ್ಲ ರೋಡು, ಅಲ್ಲಿ ಹೋಗ್ಬೇಕೀಗ ಕೆಳಗಡೆ. ಸ್ನೇಹಿತರೆ, 4ನೇ ಹೇರ್ ಪಿನ್ ಬೆಂಡ್. ಸ್ನೇಹಿತರೆ, ಇದು 3ನೇ ಹೇರ್ ಪಿನ್ ಬೆಂಡ್. ಎಲ್ಲಾದರೂ ಒಂದು ಪ್ರಾಣಿ ಯಾವನೋ ಸೈಟ್ ಆಗೋದು ಬೇಡವಾ? ಒಂದೇ ಒಂದು ಜಿಂಕೆ ಸೈಟ್ ಆಗಿದೆ ನೋಡ್ರಿ ಆ ಫಾರೆಸ್ಟಲ್ಲಿ ಬರುವಾಗ. ಅದು ಬಿಟ್ಟು ಇನ್ನು ಯಾವ ಪ್ರಾಣಿನೂ ಸೈಟ್ ಆಗಿಲ್ಲ ನಮಗಂತೂ. ಕೊನೆಯದಾಗಿ ನಾವು ಒಂದೇ ಒಂದು ಹೇರ್ ಪಿನ್ ಬೆಂಡ್ ಇದೆ ಸ್ನೇಹಿತರೆ. ಸೊ ಅದು ಮುಗಿದ್ರೆ ನಮ್ಮ ದಿಮ್ ಘಾಟು ಎಂಡಾಗುತ್ತೆ. ನಮ್ಮನ್ನು ಎಲ್ಲಿಗೆ ಬರ್ತಾನೆ ನೋಡಿ ಸುಳ ಮಗ, ಬೋಳಿ ಮಗ. ನಮ್ಮನ್ನು ಎಷ್ಟು ಜನ ಬಿಟ್ಟಾನ ಬೋಳಿ ಮಗ ಅವನು. ಸ್ನೇಹಿತರೆ, ದಿಮ್ ಘಾಟು ಅಲ್ಲಿಗೆ ಕೊನೆ ಆಯಿತು. ಸೊ ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಬನಾರಿ ಸಿಗುತ್ತೆ. ಅಲ್ಲೊಂದು ಬ್ರೇಕ್ ಹಾಕಿ ನೀರು ಕುಡ್ಕೊಂಡು, ಟೀ ಕುಡ್ಕೊಂಡು ಅಲ್ಲಿಂದ ಹೊರಡೋಣ ನಮ್ಮ ಮುಂದಿನ ಪಯಣ ಹತ್ತಿರಿಪಿಲ್ಲಿಗೆ. ನೋಡ್ಗುರು, ಇಲ್ಲೆಲ್ಲ ಆನೆಗಳು ಬರ್ತವೆ, ಒಂದು ಕಾಣೋದು ಬೇಡವಾ? ಲಾಸ್ಟ್ ಟೈಮ್ ಬಂದಾಗೂ ಇಲ್ಲ, ಈ ಟೈಮ್ ಬಂದಾಗೂ ಇಲ್ಲ. ಏನು ಹೇಳ್ರಿ ನಮ್ಮ ಬ್ಯಾಡ್ ಲಕ್ಗಳು. ಒಂದೇ ಇದಾವೆ ಜಿಂಕೆಗಳು. ಸೊ ಜಿಂಕೆಗಳೇ ಕಾಣಿಸ್ತದ್ವು, ಬಟ್ ಯಾವ ಆನೆ ಈ ಥರ ಯಾವ ಕಾಣಿಸ್ತಾ ಇಲ್ಲ. ಕುದುರೆ ಐತೆ ನೋಡಿ ಸ್ನೇಹಿತರೆ, ಕಾಡಲ್ಲಿ 2 ಕುದುರೆಗಳಿದ್ದಾವೆ. ಸಾಕಿರೋವೆ ಇಲ್ಲಿ ಮೋಸ್ಟ್ಲಿ ಬಂದಿರುತ್ತೆ ಅನಿಸುತ್ತೆ ನೋಡಿ. ಆ ಕಡೆ ಒಂದು ಮೇಯ್ತಾ ಇದ್ದಾವೆ. ಸಾಕಿರೋದೇ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲ ಗುರು, ಕಾಡಿಂದೇನಾ? ಕಾಡಿಂದ ಇರ್ಬೋದು, ಇಲ್ಲ ಸಾಕಿರೋದೇ ಇರ್ಬೋದು, ಹೇಳೋಕ್ಕಾಗಲ್ಲ. 2 ಕುದುರೆಗಳು ಕಾಣಿಸಿದ್ವು. ಸ್ನೇಹಿತರೆ, ಸೊ ಇಲ್ಲಿಗೆ ನಮ್ಮ ಸತ್ಯಮಂಗಲ ಕಾಡು ಎಂಡಾಗ್ತಾ ಇದೆ. ಸೊ ಇಲ್ಲಿಂದ ನಾವೀಗ ನಮ್ಮ ಪಯಣ ಶುರು ಮಾಡಬೇಕು. ರೂಟ್ ಮ್ಯಾಪ್ ಹಾಕೊಂಡು ಫಾರೆಸ್ಟ್ ಚೆಕ್ಪೋಸ್ಟ್ ಬನಾರಿ. ಒಂದು ಪ್ರಾಣಿ ಕೂಡ ಸೈಟ್ ಆಗಲಿಲ್ಲ. ಬೇಜಾರಿಗೆ ಆಗ್ಬಿಟ್ಟೈತೆ ಗುರು ಇವತ್ತು. ಇಲ್ಲಿ ಮುಂದೆ ತಗೊಂಡು ಹೋಗ್ಬೋದು, ಇಲ್ಲ ಸ್ಟ್ರೈಟ್ ಹೋದರೆ ಕೊಯಂಬತ್ತೂರು ಹೋಗುತ್ತೆ. ಹಿಂಗೆ ಹೋಗಬೇಕು.
ಸೊ ನೋಡೋಣ, ಒಂದು ಟೀಗೆ ಕುಡ್ಕೊಂಡು ರೂಟ್ ಮ್ಯಾಪ್ ಹಾಕ್ಕೊಂಡು ಹೆಂಗೆ ಹೋಗೋದ್ರೆ ಹತ್ತಿರ ಅಂತ ನೋಡಿಕೊಂಡು ಹೋಗುವ. ಟೀ ಹಾಕಿದ್ದ